ವಿಜಯನಗರದಲ್ಲಿ ಐತಿಹಾಸಿಕ ಮೈಲಾರ ಲಿಂಗೇಶ್ವರ ಕಾರ್ಣಿಕೋತ್ಸವ. ಸಂಪಾಯಿತಲೇ ಪರಾಕೆಂದು ಭವಿಷ್ಯವಾಣಿ ನುಡಿದ ಗೊರವಯ್ಯ. ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದ್ದು ಕೋಟಿ ಕೋಟಿ ಭಕ್ತರ ನಂಬಿಕೆಯ ತಾಣವಾಗಿರುವ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ಐತಿಹಾಸಿಕ ಕಾರ್ಣಿಕೋತ್ಸವಕ್ಕೆ ಸಹಸ್ರಾರು ಭಕ್ತರ ನಡುವೆ ಅತ್ಯಂತ ವೈಭವದಿಂದ ಜರುಗಿತು. ಇನ್ನು ಮೈಲಾರ ಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಗೊರವಯ್ಯ ರಾಮಪ್ಪ ಅವರು 18 ಅಡಿ ಎತ್ತರದ ಬಿಲ್ಲೇರಿ ನುಡಿದ ದೈವವಾಣಿ ಅಲ್ಲಿ ಸೇರಿದ್ದ ಲಕ್ಷಾಂತರ ಭಕ್ತರಲ್ಲಿ ರೋಮಾಂಚನ ಮೂಡಿಸಿತು. ಸಂಪಾಯಿತಲೇ ಪರಾಕೆಂದು ಗೊರವಯ್ಯ ಗಟ್ಟಿಯಾಗಿ ಭವಿಷ್ಯವನ್ನ ನುಡಿದ ಕ್ಷಣವೇ ಭಕ್ತರು ಜಯಘೋಷವನ್ನ ಕೂಗಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಸಂಪಾಯಿತಲೇ ಪರಾಕೆಂದ್ರೆ ಎಲ್ಲವೂ ಸಂಪೂರ್ಣವಾಗಿ ಸಮೃದ್ಧಿಯಾಗುತ್ತೆ ಎಂಬ ಅರ್ಥ ಹೊಂದಿದ್ದು ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಿ ರೈತರ ಬದುಕು ಹಸನಾಗಿ ಸುಖ ಶಾಂತಿ ನೆಲೆಸುತ್ತೆ ಎನ್ನಲಾಗ್ತಾ ಇದೆ. ಇನ್ನು ಪ್ರತಿ ವರ್ಷ ಕಾರ್ಣಿಕೋತ್ಸವದ ಬಳಿಕ ಅಲ್ಲಿನ ಧರ್ಮದರ್ಶಿಗಳಾದ ವೆಂಕಪ್ಪಯ್ಯ ಒಡೆಯರವರು ಕಾರಣಿಕದ ಅರ್ಥವನ್ನ ವಿವರಿಸುತ್ತಾರೆ. ಆದರೆ ಈ ಬಾರಿ ಅದಕ್ಕೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮುನ್ನಿಕೇರಿ ಅವರು ತಡೆ ನೀಡಿದ್ದು ಕಾರಣಿಕವನ್ನ ಧರ್ಮದರ್ಶಿಗಳು ಅಥವಾ ಯಾರೂ ಅಧಿಕೃತವಾಗಿ ವಿಶ್ಲೇಷಣೆ ಮಾಡಬಾರದು, ಅದು ಪ್ರತಿಯೊಬ್ಬರ ಭಕ್ತಿಗೆ ಬಿಟ್ಟ ವಿಷಯ ಎಂದು ಜಿಲ್ಲಾಧಿಕಾರಿಗಳು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಏನವರು ಕಾರ್ಣಿಕ ಅವರು ನುಡಿದಿದ್ದಾರೆ ಅದನ್ನೇ ಭಕ್ತರು ಅವರು ಅನಲೈಸ್ ಮಾಡಲಿ ಅಂತ. ಯಾಕಂದ್ರೆ ನಾವು ಒಬ್ಬೊಬ್ಬರು ಒಂಥರ ಅನಲೈಸ್ ಮಾಡ್ತಿದ್ದಾರೆ. ಸೊ ನನಗೆ ತಿಳಿದಂಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ದಂಗಿದೆ. ಇನ್ನು ಈ ವೇಳೆ ಕಾಗಿನೆಲೆ ಪೀಠದ ನಿರಂಜನಾನಂದ ಸ್ವಾಮೀಜಿ, ಶಾಸಕ ಕೃಷ್ಣ ನಾಯಕ್, ಬ್ಯಾಡಗಿ ಶಾಸಕ ಬಸವರಾಜ್ ಶಿವಣ್ಣನವರ್, ಜಿಲ್ಲಾಧಿಕಾರಿ ಕವಿತಾ ಎಸ್ ಮುನಿಕೇರಿ, ಎಸ್ಪಿ ಜಾಹ್ನವಿ, ಮುಜರಾಯಿ ಎಸಿ ಸವಿತಾ ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.